ನನ್ನ ಕಾಂಗ್ರೆಸ್ನ ಸ್ನೇಹಿತರುಗಳಿಗೆ ಹೇಳ್ತೀನಿ, ನಾನು ಗೌರವಾನ್ವಿತ ಮಾಜಿ ದಿವಂಗತ ನೆಹರು ಅವ್ರ ಬಗ್ಗೆನೂ ಚರ್ಚೆ ಮಾಡಲ್ಲ, ಸಣ್ಣದಾಗಿ ಮಾತಾಡಲ್ಲ. ಅವರವರದೇ ಆದಂಥ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಅವರವರೇ ಕೊಟ್ಟಿದ್ದಾರೆ. ಈ ದೇಶ ಸ್ವಾತಂತ್ರ್ಯ ಬಂದ ನಂತರ 17 ವರ್ಷ ನೆಹರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅದಾದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಅವರು ಉತ್ತರ ಪ್ರದೇಶದವರೇ, ಇವರು ಉತ್ತರ ಪ್ರದೇಶದವರೇ. ಅವರೊಂದು ವರ್ಷ 1.25 ವರ್ಷ ಇದ್ರೇನು. ಅದಾದ ಮೇಲೆ ಇಂದಿರಾ ಗಾಂಧಿ ಅವರು ಬಂದರು, 15 ವರ್ಷ ಅವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವರು ಉತ್ತರ ಪ್ರದೇಶ. ಅವರಾದ ಮೇಲೆ ರಾಜೀವ್ ಗಾಂಧಿ ಅವರು ಬಂದರು, 5 ವರ್ಷ, ಅವರು ಉತ್ತರ ಪ್ರದೇಶ. ಎಷ್ಟು ವರ್ಷ ಆಳ್ವಿಕೆ ಆಯಿತು ಅಧ್ಯಕ್ಷರೇ ಉತ್ತರ ಪ್ರದೇಶದ ಪ್ರಧಾನಮಂತ್ರಿಗಳು? ವಿ.ಪಿ. ಸಿಂಗ್ ಅವರು ಸ್ವಲ್ಪ ದಿವಸ ಇದ್ರು. ಯಾತಕ್ಕೆ ಉತ್ತರ ಪ್ರದೇಶ ಇವತ್ತು ಸಹ ಹೀಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ 100 ಶೇರ್ನಲ್ಲಿ 17-18 ಶೇರು ಇವತ್ತೇನು ಸಂಪಾದನೆ ಅದು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂತೇಳಿ ಈಗೇನು ಚರ್ಚೆ ಮಾಡ್ತಾ ಇದ್ದೀರಿ? ಯಾತಕ್ಕೆ ಪರಿಸ್ಥಿತಿ ನಾವು ಬಂದಿದ್ದೇವೆ ಈ 77 ವರ್ಷಗಳ ನಂತರ? ಉತ್ತರ ಪ್ರದೇಶದವರೇ ಪ್ರಧಾನಮಂತ್ರಿಗಳು 47-48 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ. ಯಾತಿಕ ದೇಶದ ಅಲ್ಲಿ ರಾಜ್ಯದ ಬಡತನ ಇನ್ನೂ ಇದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಏನಾಯಿತು? ಇದು ಎಲ್ಲರೂ ಸೇರಿ ಚಿಂತೆ ಮಾಡಬೇಕಿದೆ ಅಧ್ಯಕ್ಷರೇ, ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ, ಇಲ್ಲಿ ನಾನು ಹೇಳಿದೆ ಜನಸ್ಪಂದನದ ಹೇಳ್ತಾ ಇದ್ದೆ. ನಾನು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗಿ ಅಧ್ಯಕ್ಷರೇ ಶನಿವಾರ ಇಲ್ಲಿ ಬೆಂಗಳೂರಿನಲ್ಲಿದ್ದಾಗ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀನಿ, ಜನತಾ ದರ್ಶನ. ನಾನು ಬಸ್ ಕೊಟ್ಟು ಜನ ಕರೆಸಲಿಲ್ಲ ಜನಸ್ಪಂದನಕ್ಕೆ. ಬಸ್ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನು ಜನ ಕರ್ಕೊಂಬನ್ನಿ ಅಂತ ಕರೆಸ್ಕೊಳ್ಳಿಲ್ಲ. ಬೆಳಗ್ಗೆ 9 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದರೆ ಕೆಲವು ಬಾರಿ ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಮಾಡಿದ್ದೀನಿ. ನಾನು ಈ ಥರ ಮಾಡಿದ್ದೀನಿ ಅಂತೇಳಿ ದೊಡ್ಡ ದೊಡ್ಡ ಪುಟಗಟ್ಟಲೆ ನಾನೇನು ಜಾಹೀರಾತಿಯಲ್ಲೂ ಹಾಕ್ಸ್ಕೊಳ್ಳಿಲ್ಲ. ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ, ನಾನು ಸರ್ಕಾರ ತೆರಿಗೆ ಹಣ ಎಂದೂ ಹಾಕ್ಸ್ಕೊಂಡಿಲ್ಲ. ನಾನು ಅವತ್ತು ನೋಡಿದ್ದಾರೆ, ಬಹಳ ಜನ ನೋಡಿದ್ದಾರೆ. ಅವತ್ತಿನ ಜನತಾ ದರ್ಶನ ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದು ಬಂದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಬರೀ ನೀರು ಕುಡಿದು ಜನಗಳನ್ನ ಭೇಟಿ ಮಾಡ್ತಾ ಇದ್ದೆ. ಬಂದು ಜನಕ್ಕೆ ಕುರ್ಚಿ ಹಾಕಿ ನಾನು 12 ಗಂಟೆ 13 ಗಂಟೆ ನಿಂತು ಪ್ರತಿಯೊಬ್ಬ ಜನರ ಅಹವಾಲುಗಳು ಕೇಳಿದ್ದೇನೆ. ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ಇಷ್ಟೊಂದು ಸಕ್ಸಸ್ ಆಗಿ ರಾಮರಾಜ್ಯ ನಿರ್ಮಾಣ ಆಗಿದ್ರೆ, ಮೊನ್ನೆ ದಿನ 2ನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ 20,000 ಜನ ನಾಗರಿಕರು ಬಂದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಹಾಗೆ ಜನತಾ ದರ್ಶನ, ಜನತಾ ಸ್ಪಂದನ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ, ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಎಷ್ಟರ ಮಟ್ಟಿಗೆ ಅವ್ರ ಬದುಕು ಹಸನಾಗಿದೆ? ಯಾತಿಗೆ ಬಂದರು? ಜನತಾ ದರ್ಶನದಲ್ಲೂ ಹೇಳಿದ್ದಾರೆ, ನಮಗೆ ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ರೆವಿನ್ಯೂ ಇಲಾಖೆಗಳದ್ದು ಹಲವಾರು ಸಮಸ್ಯೆಗಳು ಅದೇ ಜಾಸ್ತಿ ಬರೋದು ನೋಡಿದ್ದೀನಿ, ನನಗೂ ಅನುಭವ ಇದೆ. ಅವತ್ತಿನ ಬಡತನದಲ್ಲಿ ಜನ ಬರ್ತಿದ್ದರದ್ದೇನಿತ್ತು, ಅಂಗವಿಕಲರದ್ದೇನಿತ್ತು ಎಲ್ಲ ನೋಡಿದ್ದೀವಿ. ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ 1,000 ಜನ ಆ ಅಂಗವಿಕಲ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ವು KEBನಲ್ಲಿ. 2ನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿದಾಗ ಅವ್ರಿಗೆ ಪರ್ಮನೆಂಟ್ ಮಾಡಿಕೊಟ್ಟೆ. ಇವತ್ತು 85,000 ಸಂಬಳ ತಗೋತಾರಲ್ಲಿ KEBನಲ್ಲಿ, ನಿಮ್ಮ ಇಲಾಖೆನಲ್ಲಿ. ಸರ್, ನಿಮಗೂ ಭವಿಷ್ಯ ಗೊತ್ತಿರ್ತದೆ. ಕೊಟ್ಟಿದ್ದೇವೆ ಕಾರ್ಯಕ್ರಮ ಅಧ್ಯಕ್ಷ. ನಾವು ಎಲ್ಲೂ ದೊಡ್ಡ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾನು ಇಲ್ಲಿ ಹೇಳಿದ್ದೀರಿ, 7 ಕೋಟಿ ಜನರ ಬಾಳಿನಲ್ಲಿ ಹೊಸ ಗಾಳಿ ಬೀಸಿದ್ದೀವಿ. 1 ಕೋಟಿ 20 ಲಕ್ಷ ಜನಕ್ಕೆ ಈ ಬಡತನ ರೇಖೆಯಿಂದ ಹೊರಗೆ ಬರತಕ್ಕಂಥದ್ದಕ್ಕೆ 5 ಕೋಟಿಗೂ ಹೆಚ್ಚು ಜನ ಮಧ್ಯಮ ವರ್ಗದ ಸ್ಥಿತಿಗೆ ಬಂದಿದ್ದಾರೆ. ಮಹಾಪೂರ್ಗಳೇ ಹೊರದು ಬಂತು. ನಾವು ಈ 5 ಗ್ಯಾರಂಟಿಗೆ ಅರ್ಜಿ ಹಾಕೊಳ್ಳಿ ಅಂದಾಗ ಮಹಾಪೂರ್ವ ಹರಿದು ಬಂತು. ಇದೆಲ್ಲ ಹೇಳಿದ್ದೀರಿ ಇಲ್ಲಿ ಅಧ್ಯಕ್ಷರೇ. ಇಲ್ಲಿ ಮಹಾಪುರ ಇದು ಹರಿಯುತ್ತೆ ಅಧ್ಯಕ್ಷರೇ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು. ಈ ಗ್ಯಾರಂಟಿ ಕಾರ್ಯಕ್ರಮ 2,000 ರೂಪಾಯಿ ಹೇಳಿದ್ರು. ಏನೋ ಮಕ್ಕಳ ವಿದ್ಯೆಗೆ ಇವತ್ತು ಅದೆಂಥದ್ದು ರಾಮ ಸೀತೆ ಏನೋ ಹೇಳಿದ್ರು, ಲವಾಕುಶರಿಗೆ. ಅಧ್ಯಕ್ಷರೇ, ಇವತ್ತು ನಿಮ್ಮ ಶಿಕ್ಷಣ ಇಲಾಖೆ ಹೇಳಿದ್ದೀರಿ ನೀವು,
ಲವಾಕುಶರ ಬಗ್ಗೆ ಹೇಳಿದ್ದಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಅಧ್ಯಕ್ಷ. ಇಲ್ಲಿ ಹೊಸ ಶಿಕ್ಷಣ ನೀತಿ ತಂದಿದ್ದೀವಿ ಅಂತ ಹೇಳಿದ್ದೀನಿ. ಹೊಸ ಶಿಕ್ಷಣ ನೀತಿಯಿಂದ ದೊಡ್ಡ ದೇಶದ ರಾಜ್ಯದಲ್ಲಿ ಒಂದು ಹೊಸ ಮಾದರಿ, ದೇಶಕ್ಕೆ ಒಂದು ಹೊಸ ಹಾದಿಯನ್ನು ತೋರಲಿದೆ ರಾಜ್ಯ ಶಿಕ್ಷಣ ನೀತಿ ಅಂತ ಇಲ್ಲಿ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಇತ್ತೀಚೆಗೆ ಒಂದು ಪೇಪರ್ ಕಟ್ಟಿಂಗ್ ನೋಡಿದೆ. ಹೊಸ ಶಿಕ್ಷಣ ನೀತಿ ಶೂನ್ಯ ದಾಖಲೆ ಸಾಧನೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬೇಕಾಗಿದ್ದಾರೆ. ಈ ಶಾಲೆಗಳ ಭವಿಷ್ಯವೇನು? ಶೂನ್ಯ ದಾಖಲೆ ಸಾಧನೆ. ಅಲ್ಲಿಂದ 17,000 ಕೊಠಡಿಗಳಿಲ್ಲ, 17,000 ಕೊಠಡಿಗಳ ಕೊರತೆ. ಇವತ್ತು ಈ ಪರಿಸ್ಥಿತಿನಲ್ಲಿ ನಾವಿದ್ದೇವೆ ಶಿಕ್ಷಣ ಇಲಾಖೆಯಲ್ಲಿ ಅಧ್ಯಕ್ಷ. ಇದು ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದೆಂಥದ್ದು ಪಾಪ ಇತ್ತೀಚೆಗೆ ಅದೇನೋ ಹಿಂದೆ ಏನೇನಾಗಿದೆ ಗೊತ್ತಿಲ್ಲ ನನಗೆ, ಇತ್ತೀಚೆಗೇನೋ ಪೇಪರ್ಗಳಲ್ಲಿ ಬಂದಿದೆ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ. ಆ ಮಕ್ಕಳ ಕೈನಲ್ಲಿ ಆ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದೀರಿ ಅಂತೇಳಿ ಟಾಯ್ಲೆಟ್ಗಳನ್ನ. ಈಗ ಮೊನ್ನೆ ಯಾವುದೋ ಒಂದು ಇನ್ನೊಂದು ಆರ್ಟಿಕಲ್ ಬಂತು, ಯಾರೋ ಒಬ್ಬರು ಟೀಚರು ಆ ಹೆಡ್ ಮಾಸ್ಟರ್ಗೇನೋ ತೊಂದರೆ ಕೊಡಬೇಕು ಅಂತೇಳಿ ಅದ್ಯಾವುದೋ ಒಂದು ಮತ್ತಿನ್ನೊಂದು ಶೌಚಾಲಯ ಕ್ಲೀನಿಂಗ್ ಅಂತ ಮಾಡಿಸಿ ಮಕ್ಕಳ ಕೈಯಲ್ಲಿ. ಇದೇನೋ ಒಂದು ರಾಜಕೀಯ ಆಗಿದೆ ಅಂತೇಳಿ ಇನ್ನೊಂದು ಆರ್ಟಿಕಲ್ ನೋಡಿದೆ. ಇವತ್ತು ಇಂಥ ಒಂದು ಅದೇನೋ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿಕ್ಕೆ ಹೊರಟಿದ್ದೀರಿ. ಟೀಚರ್ಗಳು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಪತ್ರಿಕೆ, ನಮ್ಮ ಶಿಕ್ಷಣ ಸಚಿವರು 18,000 ಶಿಕ್ಷಕರನ್ನ ನೇಮಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ. ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ. 9 ತಿಂಗಳು 10 ತಿಂಗಳಾಯಿತು. 10 ತಿಂಗಳಾಯಿತು. ಇದರ ಜೊತೆಗೆ ಅಧ್ಯಕ್ಷರೇ, ಈ ರೀತಿ ಶಿಕ್ಷಣ ನೀತಿ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದರೆ ಯಾವುದೋ ನನಗೆ ಇವತ್ತು ಯಾರೋ ಒಬ್ರು ವಾಟ್ಸಪ್ ಮಾಡಿದ್ರು, ಎಲ್ಲ ನಿಮ್ಮ ನೆನ್ನೆ ಬಹುಶಃ ಅಶೋಕ್ ಅವರು ಮಾತನಾಡಿರ್ಬೇಕು, ವಿದ್ಯಾರ್ಥಿ ವೇತನದ್ದು ಯಾವ್ಯಾವ ಇದರಲ್ಲಿ ಏನೇನಾಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನಾಗಿದೆ ಅಂತೇಳಿ, ಕಾರ್ಮಿಕ ಇಲಾಖೆ ಈಗಲೂ ಅದೇನೋ ಮಂತ್ರಿಗಳು ದಿನಾ ಪತ್ರಿಕೆ ತೆಗೆದ್ರೆ 79% ನಕಲಿ ಕಾರ್ಡು ಅಂತಾರೆ. ಕಾರ್ಮಿಕ ಇಲಾಖೆನಲ್ಲಿ 79% ನಕಲಿ ಕಾರ್ಡ್ಗಳು ಕೊಟ್ಟವ್ರೆ ಅಂತ ಹೇಳಿ. ನಕಲಿ ಕಾರ್ಡು ಅಂತ ಆದ್ಮೇಲೆ ಸರಿಪಡಿಸ್ಬೇಕಲ್ಲ, ಅದು ಹೇಳ್ಕೊಂಡು ಯಾರು ಜಿನೇನಾಗಿ ಅನುಕೂಲ ಪಡಿಬೇಕಲ್ಲ, ಅವನು ಕೊಡೋದಿದ್ರೆ ಏನಾಗುತ್ತೆ? ಇದು ಅಧ್ಯಕ್ಷರೇ, ಅದಕ್ಕೆ ಈ ಮಹಾಪೂರ್ಗಳೇನು ಹರಿದು ಬಂದಿದೆ ಅಧ್ಯಕ್ಷರೇ. ಇಲ್ಲಿ ಯಾರೋ ಒಬ್ರು ಮೊನ್ನೆ ಸುಮ್ಮನೆ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧ್ಯಕ್ಷ. ಏನು ಹೇಳ್ತಾರೆ, 10 ತಿಂಗಳು 10 kg ಕೊಟ್ಟರೆ, 3 ತಿಂಗಳು 2,000 ಕೊಟ್ಟರೆ, 8 ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ಟರೆ, 5 ತಿಂಗಳು ಮಹಿಳೆಯರಿಗೆ 2,000 ಕೊಟ್ಟರೆ, ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು, ಈ ರಾಜ್ಯವನ್ನು ಬಹುವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡ್ತಿದೆ ಅಂತೇಳಿ ಯಾರೊಬ್ರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ನಾನು ಅಧ್ಯಕ್ಷ. ಇಲ್ಲಿ ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿಯಲ್ಲಿ ಇದೆ. ಇನ್ನು ವಸತಿ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು, ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಮ್ಮ ಉತ್ಸಾಹ, ಅದು ಕಟ್ಟಿ ಅಲ್ಲಿ ಮಕ್ಕಳು ಅವರೇನು ಬದುಕಬೇಕಲ್ಲ, ಅಲ್ಲಿ ಓದಬೇಕಲ್ಲ, ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬರೆದಿದ್ದಾರೆ. ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನ ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.